ಎಲ್ಲರಿಗೂ ಜೈ ಶ್ರೀರಾಮ್. ಈ 6ನೇ ತಾರೀಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಕಾಸನಕಂಡಿ IRB ಹಿಂದುಗಡೆ ಇರುವ ಶ್ರೀ ವೀರಾಂಜನೇಯ ತಿಮ್ಮಪ್ಪನಮಟ್ಟಿ ದೇವಾಲಯದಲ್ಲಿ ಪ್ರತಿ 3 ವರ್ಷದಿಂದ ಇಲ್ಲಿ ಅಖಂಡ ರಾಮಾಯಣ ಪಠಣ ನಡೀತಾ ಇದೆ. ಅಖಂಡ ರಾಮಾಯಣ 3ನೇ ವರ್ಷದ ಪ್ರಯುಕ್ತ ಪ್ರತಿ ವರ್ಷ ವಾರ್ಷಿಕ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ. ಅದು ಈಗ 3ನೇ ವರ್ಷ ಆಗಿತ್ತು. ಆ 3ನೇ ವರ್ಷದ ಅಖಂಡ ರಾಮಾಯಣ ಪಠಣ ಮತ್ತು ಈ ಅದೇ ಕಾರ್ಯಕ್ರಮದಲ್ಲಿ ಹೊಸಪೇಟೆನ ಹನುಮಾನ್ ಮಿತ್ರ ಮಂಡಳಿ ಅವರು 19 ವರ್ಷದಿಂದ ಸುಂದರಕಾಂಡ ಪಠಣ ಮಾಡ್ತಾ ಇದ್ದಾರೆ ಪ್ರತಿ ಶನಿವಾರ. ಅದು ಈ ಬರೋ ಶನಿವಾರಕ್ಕೆ 1000 ಪಠಣ ಆಗುತ್ತಾ. ಆ ಸಂದರ್ಭದಲ್ಲಿ ಈ 2 ಕಾರ್ಯಕ್ರಮ ಸೇರಿಕೊಂಡು ಇಲ್ಲಿ 6ನೇ ತಾರೀಕು ಕಾರ್ಯಕ್ರಮ ಆಗ್ತಾ ಇದೆ. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 5 ಗಂಟೆಗೆ ಹನುಮಾನ್ ಅಭಿಷೇಕ ಆಗುತ್ತಾ. ಆಮೇಲೆ 7:30 8 ಗಂಟೆಗೆ ಕೆಳಗಡೆ ಪಾಟೀಲ್ ಸರ್ ಅವರ ಗೋಶಾಲೆಯಲ್ಲಿ ಗೋಪೂಜೆ ಆಗುತ್ತಾ. ಅದಾದ ನಂತರ 9 ಗಂಟೆಗೆ ಅಲ್ಪೋಪಹಾರ ಆದಮೇಲೆ ಹೋಮ ಹವನ ಆಗುತ್ತಾ. ಸೊ ಎಲ್ಲ 5 ಯಜ್ಞಕುಂಡದಲ್ಲಿ ಹೋಮ ಹವನ ಆಗುತ್ತಾ. ಅದಾದ ನಂತರ ಮಧ್ಯಾಹ್ನ 3 ಗಂಟೆಗೆ ఢಿಲ್ಲಿಯಿಂದ ಅಜಯ್ ಯಾಜ್ಞಿಕ್ ಅಂತಂದು ಬರ್ತಾಯಿದ್ದಾರೆ. ಅವರು ಸುಂದರಕಾಂಡದು ಪಾರಾಯಣ ಮಾಡ್ತಾರೆ. ಸೊ ಅದು 3 ಗಂಟೆಯಿಂದ ರಾತ್ರಿ 9 ಗಂಟೆ 9-10 ಗಂಟೆ ಮಟ್ಟ ಅವ್ರದ್ದು ಕಾರ್ಯಕ್ರಮ ನಡೀತದೆ. ಸೊ ಎಲ್ಲ ಕೊಪ್ಪಳ ಜಿಲ್ಲಾ ಮತ್ತು ನೆರೆ ಕೊಪ್ಪಳ ಜಿಲ್ಲಾ, ಹೊಸಪೇಟೆ, ಗಂಗಾವತಿ ಮತ್ತು ಗದಗ, ಹುಬ್ಬಳ್ಳಿ, ಈ ಕರ್ನಾಟಕದಾದ್ಯಂತ ಇರೋ ಎಲ್ಲ ಹನುಮಾನ್ ಭಕ್ತರಿಗೆ ನಿವೇದನ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹನುಮಾನ್ ಕೃಪಾ ಪಾತ್ರ ಆಗಬೇಕಂತಂದು ತಮ್ಮೆಲ್ಲರಿಗೂ ವಿನಂತಿ. हमारा 6 दिसंबर को जो यहाँ प्रोग्राम रखा गया है, जिसकी सब तैयारियाँ चल रही है, उसमें सबसे मुख्य है पिछले 19 साल से हनुमान मित्र मंडल के द्वारा निरंतर हर शनिवार को सुंदरकांड पाठ किया जाता है, जिसका 1000वां एपिसोड 1000वीं माला 6 तारीख को शनिवार है उसमें कंप्लीट हो रही है. 19 साल का एक बहुत बड़ा महा आयोजन हो रहा है. और उसके साथ साथ विजयाद्री पर्वत पर जो 3 साल से अखंड रामायण पाठ चल रहा है, उस रामायण पाठ का 3रा वार्षिक उत्सव मनाया जा रहा है. दोनों प्रोग्राम साथ में किए जा रहे हैं. और दिल्ली से अपने अजय याज्ञिक जी आ रहे हैं, उनके मुख बिंदु से ये सुंदरकांड पाठ किया जाएगा. और सभी भक्तों को यहाँ पर आमंत्रित किया जाता है. 6 तारीख को दिन में पूरे दिन प्रोग्राम रहेगा, जिसकी तैयारियां जोर शोरों पर चल रही है. सभी भक्तों को आमंत्रित करते हैं. विजयाद्री पर्वत कासनकंडी आइए और इस महा आयोजन का लाभ लीजिए. धन्यवाद.